ಸಿಂಪಲಾಗಿ ಪಕೋಡ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಕಡಲೆ ಹಿಟ್ಟು, ನೀರು, ಉಳ್ಳಾಗಡ್ಡಿನ ಚೆನ್ನಾಗಿ ಕಟ್ ಮಾಡಿ ಬಿಚ್ಚಬೇಕು. ಈ ಥರ ನಾನು ಬಿಚ್ಚಿಟ್ಕೊಂಡಿದ್ದೀನಿ. ಕರಿಬೇವು, ಸ್ವಲ್ಪ ಅರಿಶಿನ, ಅಚ್ಚ ಖಾರದ ಪುಡಿ, ತಿಂಬ ಸೋಡಾ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತಿದು ಅಜ್ವಾನ. ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೋಬೇಕು. ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಕೈನಿಂದ ಕೂಡ ಮಾಡ್ಕೋಬಹುದು. ಸ್ವಲ್ಪ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇದು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಒಂದು 10-15 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಬಿಟ್ಟ ನಂತರ ಹೊರಗಡೆ ತಂದು ತಿನ್ನೋದಕ್ಕಿಂತ ಯಾವಾಗಲಾದರೂ ಸಂಜೆ ಹೊತ್ತಿಗೆ ಈ ಥರ ಮನೆಯಲ್ಲೇ ಬಜ್ಜಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಹೊರಗಡೆ ಹೋಟೆಲ್ನಲ್ಲಿ ಏನೇನು ಹಿಟ್ಟಿನಿಂದ ಮಾಡ್ತಾರೋ ಏನೋ ಗೊತ್ತಿಲ್ಲ. ಮನೆಯಲ್ಲೇ ನಾವೇ ಒಂದು ಕಡಲೆ ಹಿಟ್ಟು ತಗೊಂಡು ಸಿಂಪಲಾಗಿ ಮಾಡ್ಕೋಬಹುದು. ಈಗ 10-15 ನಿಮಿಷ ಇದೆ. ಎಣ್ಣೆ ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಪಕೋಡೆ ಹಾಕೋದೆ. ಭಜ್ಜಿ ಚೆನ್ನಾಗಿ ಈಗ ನೆಂದಿದೆ. ಈಗ ಸ್ಪೂನ್ ಸಹಾಯದಿಂದ ಈ ಥರ ಬಿಡಬೇಕು. ಈಗ ಚೆನ್ನಾಗಿ ಬೆಂದಿದೆ. ಈ ಥರ ಕೆಂಪು ಕಲರ್ ಆದ ತಕ್ಷಣ ತೆಗೆದು ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಭಜ್ಜಿ ರೆಡಿ. ತಿನ್ನುವ ಸಮಯ ಈ ಥರ ತಿಂದರೆ ಹೋಟೆಲ್ ಟೈಪ್, ಆರೋಗ್ಯಕ್ಕೂ ಒಳ್ಳೆಯದು. ಸಂಜೆ ಹೊತ್ತಿಗೆ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಕಡಲೆಬೇಳೆಯಲ್ಲಿ ತುಂಬ ವಿಟಮಿನ್ ಇರೋದ್ರಿಂದ ಆವಾಗ ಕಡಲೆಬೇಳೆಯ ಈ ಥರ ಮಾಡ್ಕೊಂಡು ತಿನ್ನಬೇಕು.